ಕಂಪ್ಯೂಟರ್ ಸೆಂಟರ್ನನ್ನು ಓಪನ್ ಮಾಡಿದೆ. ಅದಕ್ಕೆ ನಾವು ಮನೆದೇವರ ಹೆಸರನ್ನ ಇಟ್ಟಿದ್ರಿಂದ ಬಿಳಿಗಿರಿ ಕಂಪ್ಯೂಟರ್ಸ್ ಅಂತ ನಮ್ಮದು ಪ್ರಖ್ಯಾತಿ ಆಯಿತು. ಹಾಗಾಗಿ ನಾನು ಅವತ್ತಿನಿಂದ ನನ್ನ ಸಾಹಿತ್ಯ ಕ್ಷೇತ್ರ, ಚುಟುಕುಗಳು ಬರೆಯೋದು, ಹಾಸ್ಯ ಕವನಗಳನ್ನು ಬರೆಯೋದು, ಹಾಗೆ ಈಗ ಹಾಸ್ಯ ಕಾರ್ಯಕ್ರಮಗಳನ್ನು ಕೂಡ ಇತ್ತೀಚೆಗೆ ಮಾಡ್ತಾ ಇದ್ದೇನೆ. ನನ್ನ ಮೇಲೆ ಒಂದಷ್ಟು ಆರೋಪಗಳನ್ನು ಸಲ್ಲಿಸಿ ಕೇಸನ್ನು ಫೈಲ್ ಮಾಡಿಸಿದ್ರು. ಆ ಸಮಯದಲ್ಲಿ ನನಗೆ ಈ ಸುಮ್ಮನೆ ಕೂತಿದ್ದಂತಹ ನನಗೆ ಸಿಡಿಲು ಬಡ್ದಂಗೆ ಆಗ್ಬಿಡ್ತು. ಅವ್ರ ಜೊತೆಗೆ ಹೋಗಿದ್ದಷ್ಟೇ ನನಗೆ ಗೊತ್ತು. ನಾನು ಯಾವ ರೀತಿಲಿದ್ದೆ ಅಂತಂದರೆ, ನನಗೆ ಯಾರು ಏನು ಹೇಳಿದ್ರು ತಗೊಳ್ಳೋಂಥ ಸ್ಥಿತಿಲೂ ಇರಲಿಲ್ಲ, ಅದು ಕೇಳುವಂಥ ಪರಿಸ್ಥಿತಿಲೂ ಇರಲಿಲ್ಲ. ನನಗೆ ಏನೂ ಬೇಡ, ಮುಗಿದೋಗಿದೆ ನನ್ನ ಜೀವನ ಅನ್ನೋ ಲೆವೆಲಿಗೆ ಬಂದಿದ್ದಾಗ ಇವ್ರು ಏನು ನನಗೆ ಸಹಾಯ ಮಾಡಬಲ್ಲರು? ನಾನಿರೋ ಸ್ಥಿತಿಲಿ ಅವ್ರು ಏನು ಮಾಡಬ ಈಗ ಯಾರು ಒಬ್ರು ಏನಾರ ಜಾಮೀನು ಕೊಡೋರು ಬರ್ತಾರ, ಅಥವಾ ಏನಾರು ಹಣಕಾಸು ಸಹಾಯ ಮಾಡೋರು ಬರ್ತಾರ, ಅಥವಾ ಇವ್ನಿಗೆ ಏನೋ ಕಷ್ಟದಲ್ಲಿ ಸಹಾಯ ಮಾಡೋರು ಬರ್ತಾರೆ. ಏನೂ ವಾತಾವರಣ ಇಲ್ಲ. ಅಥವಾ ನಾನು ಅವ್ರನ್ನ ನಮ್ಗೆ ಕರ್ಕೊಂಬಂದಿದ್ದಾರೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯಿತು? ನನಗೆ ಕುತೂಹಲದ ಮೇಲೆ ಕುತೂಹಲ, ಪ್ರಶ್ನೆ ಮೇಲೆ ಪ್ರಶ್ನೆ, ಮಾತಾಡ್ಸಂಗಿಲ್ಲ, ಮಾತಾಡ್ಸಿದ್ರೆ ಸುಮ್ಮನೆ ಕೂತ್ಕೊ ಅಂತಾರೆ. ಏನು ಮಾಡೋದು ಅಂತ ಸುಮ್ಮನೆ ಹಿಂಗೆ ಕುತ್ಕೊಂಬಿಟ್ಟೆ. ಅಷ್ಟೊತ್ತಿಗಾಗಲೇ ನಾನು ಸುಣ್ಣ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೇನು ಹೊರಟು ಬಿಡ್ಲಾ, ಅಥವಾ ಗುರುಗಳು ಹೇಳೋಗ್ಬಿಡ್ಲಾ, ಇಲ್ಲ ನಮಸ್ಕಾರ ಮಾಡಿ ಹೋಗ್ಲಾ ಅಂತ ಹಿಂಗೆ ಒಳಗಡೆ ಆಗ್ತಿದ್ದೆ. ಆ ಕ್ಷಣದಲ್ಲಿ ಬಾಯಿಲಿ ಅಂತ ಕರೆದ್ರು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕರೇ ನಮಸ್ಕಾರ. ನಾನು ಬಿಳಿಗಿರಿ ವಿಜಯಕುಮಾರ್ ಅಂತ ಒಬ್ಬ ಹವ್ಯಾಸಿ ಚುಟುಕು ಕವಿ. ನಮ್ಮ ಕುಟುಂಬದ ಹಿನ್ನೆಲೆಯಿಂದ ಬಂದರೆ, ನಾವು ಮೂಲತಃ ಮೈಸೂರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಆಗರದವರಾಗಿದ್ದರೂ ಕೂಡ ನಮ್ಮ ತಂದೆ ಮತ್ತು ತಾಯಿ ಕೆಲಸದ ನಿಮಿತ್ತ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ಕಡೂರು ಪಟ್ಟಣಕ್ಕೆ ಬಂದು ಹಾಗೂ ಇಲ್ಲೇ ನೆಲೆಸಿರ್ತಾರೆ. ನಮ್ಮದು ದೊಡ್ಡ ಕುಟುಂಬ. 5 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು. ಗಂಡು ಮಕ್ಕಳಲ್ಲಿ 5 ಜನ, ಒಬ್ಬರು ಬೆಂಗಳೂರು, ಒಬ್ಬರು ಮೈಸೂರಿನಲ್ಲಿ ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ. ದೊಡ್ಡವ್ರ ಹೆಸರು ನಾಗೇಂದ್ರ ಅಂತ, ಎರಡನೇವ್ರ ಹೆಸರು ಪ್ರಕಾಶ್ ಅಂತ, ಇನ್ನು 3, 4, 5 ರವಿಶಂಕರ್, ಮಂಜು ಹಾಗೂ ನಾನು ಕೊನೆಯವನು ವಿಜಯಕುಮಾರ್ ಅಂತ. ನಾವು ಒಂದು ಉದ್ದಿಮೆಯನ್ನು ಸ್ಥಾಪಿಸಿಕೊಂಡು ಇಲ್ಲಿ ಕಡೂರಿನಲ್ಲೇ ಸೆಟ್ಲ್ ಆಗಿದ್ದೇವೆ. ಹಾಗೂ ಹೆಣ್ಣು ಮಕ್ಕಳಲ್ಲಿ ಅವರು ಮೈಸೂರಿನಲ್ಲಿ ವಾಸ ಆಗಿದ್ದಾರೆ. ಅವರ ಹೆಸರು ಲಕ್ಷ್ಮಿ ಮತ್ತು ಶೀಲಾ ಅಂತ. ಹೀಗೆ ಈ ನಮಗೆ ಬಿಳಿಗಿರಿ ನಂಟು ಯಾಕೆ ಬಂತು ಅಂತಂದರೆ, ಮನೆ ದೇವರು ಬಿಳಿಗಿರಿ ರಂಗನಾಥ ಸ್ವಾಮಿ ಆಗಿದ್ದರಿಂದ ನಾನು ಕಡೂರಿನಲ್ಲಿ BSc ಡಿಗ್ರಿಯನ್ನು ಓದಿ ಚಿಕ್ಕಮಗಳೂರು IDSG ಕಾಲೇಜಿನಲ್ಲೇ ಡಿಗ್ರಿಯನ್ನು ಮುಗಿಸಿ, ಹೀಗೆ ನನ್ನ ಪದವಿ ಮುಗಿದ ತಕ್ಷಣ ಕೆಲಸಕ್ಕಾಗಿ ಹುಡುಕಾಡ್ತಾ ಇದ್ದೆ. ಆಗ ಎಲ್ಲೂ ಸರಿಯಾದ ನನಗೆ ಕೆಲಸ ಸಿಗದಲ್ಲೇ ಇದ್ದಿದ್ದರಿಂದ ಕಡೂರಿಗೆ ಅವಾಗ ಇನ್ನೂ ಕಂಪ್ಯೂಟರ್ ಹೊಸದಾಗಿತ್ತು. ಆ ಕಾಲಘಟ್ಟಕ್ಕೆ ಕಂಪ್ಯೂಟರ್ ಅವಶ್ಯಕತೆ ಇದ್ದಿದ್ದರಿಂದ ನಾನು ನನ್ನ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಕಂಪ್ಯೂಟರ್ ಸೆಂಟರ್ನನ್ನು ಓಪನ್ ಮಾಡಿದೆ. ಅದಕ್ಕೆ ನಾವು ಮನೆದೇವರ ಹೆಸರನ್ನ ಇಟ್ಟಿದ್ದರಿಂದ ಬಿಳಿಗಿರಿ ಕಂಪ್ಯೂಟರ್ಸ್ ಅಂತ ನಮ್ಮದು ಪ್ರಖ್ಯಾತಿ ಆಯಿತು. ಸುಮಾರು ಈಗಾಗಲೇ 26-28 ವರ್ಷದಿಂದ ನಮ್ಮದು ಚಾಲ್ತಿಯಲ್ಲಿದೆ. ಹಾಗಾಗಿ ನನ್ನ ಹೆಸರು ಕೂಡ ಬಿಳಿಗಿರಿ ವಿಜಯಕುಮಾರ್ ಅಂತಲೇ ಪ್ರಖ್ಯಾತಿಯಾಗಿದೆ. ಇನ್ನು ಇದು ವೃತ್ತಿಗಾದರೆ, ಪ್ರವೃತ್ತಿ ವಿಚಾರಕ್ಕೆ ಬಂದರೆ, ನಾನು ಒಬ್ಬ ಹವ್ಯಾಸಿ ಚುಟುಕು ಕವಿ. ನನ್ನ ಹವ್ಯಾಸಕ್ಕೋಸ್ಕರ ಬರಿತಾ ಇದ್ದಕ್ಕಂಥ ಕವಿತೆ, ಚುಟುಕು ಕವನಗಳು, ಹೀಗೆ ನನ್ನಲ್ಲಿ ಒಂದು ಕಲೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸುಮಾರು ಈಗ ಒಂದು 8 ವರ್ಷದ ಹಿಂದೆ, 10 ವರ್ಷದ ಹಿಂದೆ ಬಾಳೆಹೊನ್ನೂರಲ್ಲಿ ಯಾವುದೋ ಸಮಾರಂಭಕ್ಕೆ ಹೋದಾಗ ಅಖಿಲ ಭಾರತ ಚುಟುಕು ಸಮ್ಮೇಳನ ನಡೀತಾ ಇತ್ತು. ಅದಕ್ಕೆ ನಾನು ಒಬ್ಬ ವೀಕ್ಷಕನಾಗಿ ಹೋಗಿದ್ದೆ. ಅಲ್ಲಿ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಎಲ್ಲ ಅನೌನ್ಸ್ ಮಾಡಿದರು. ರಾಜ್ಯದ ಮೂಲೆ ಮೂಲೆಗಳಿಂದ ಒಂದು 100-150 ಜನ ಬಂದಿದ್ದರು. ಆಗ ನಾನು ನಮ್ಮ ಸ್ನೇಹಿತನ ಫೋರ್ಸಿಗೋಸ್ಕರ ಅವನು ಬಲವಂತ ಮಾಡ್ದ, ನೀನು ಒಂದೆರಡು ಬರೀ, ಯಾರು ಬೇಕಾದ್ರೂ ಬರೀಬೋದು ಅಂತ ಬರ್ದ. ಅಲ್ಲಿ ಒಂದೆರಡು ಚುಟುಕುಗಳನ್ನು ಬರೆದು ಇನ್ನೇನು ವಾಪಸ್ ಹೊರಡಬೇಕು ಊರಿಗೆ ಅಂತ ಇದ್ದಾಗ ಅಂತಿಮ ಫಲಿತಾಂಶವನ್ನು ಪ್ರಕಟ ಮಾಡಿದರು. ನಮಗೂ ಒಂಥರ ಕುತೂಹಲ ಇತ್ತು, ಯಾರಿಗೆ ಬರುತ್ತೆ ಪ್ರೈಸ್ ನೋಡೋಣ ಅಂತ ಕೂತ್ಕೊಂಡಿದ್ವಿ. ಅವಾಗ ರಾಜ್ಯ ಮಟ್ಟದಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿತ್ತು. ಹಾಗಾಗಿ ನಾನು ಅವತ್ತಿನಿಂದ ನನ್ನ ಸಾಹಿತ್ಯ ಕ್ಷೇತ್ರ, ಚುಟುಕುಗಳು ಬರೆಯೋದು, ಹಾಸ್ಯ ಕವನಗಳನ್ನು ಬರೆಯೋದು, ಹಾಗೆ ಈಗ ಹಾಸ್ಯ ಕಾರ್ಯಕ್ರಮಗಳನ್ನು ಕೂಡ ಇತ್ತೀಚೆಗೆ ಮಾಡ್ತಾ ಇದ್ದೇನೆ, ಸ್ಟ್ಯಾಂಡಪ್ ಕಾಮಿಡಿ ಈ ಥರ ಎಲ್ಲ. ಹಾಗಾಗಿ ನಾನು ಬಿಳಿಗಿರಿ ವಿಜಯಕುಮಾರ್ ಅಂತಲೇ ಪ್ರಖ್ಯಾತಿಯಾಗಿದೆ. ಜನಗಳ ಅಭಿಮಾನ, ಪ್ರೀತಿ, ವಿಶ್ವಾಸ, ಇದರಿಂದ ಎಲ್ಲ ಒಳ್ಳೆ ಹೆಸರು ಬಂತು, ಹೆಗ್ಗಳಿಕೆ ಆಯಿತು. ಆದರೆ ಜೀವನ ಇಷ್ಟಕ್ಕೆ ಮುಗಿದೋಗಲ್ಲ. ಮನುಷ್ಯನಿಗೆ ಯಾವಾಗ ಬೆಳೀತಿದ್ದಾನೆ ಅಂದ ತಕ್ಷಣ ಅವನಿಗೆ ಯಾವುದೋ ಒಂದು ಅಗೋಚರ ಶಕ್ತಿಗಳು ಕಾಡ್ತವೆ.
ಅಥವಾ ಯಾರೋ ನಮ್ಮಲ್ಲಿರ್ತಕ್ಕಂಥ ಸ್ನೇಹಿತರೆ ಅವರಿಗೆ ಬೇಕಾದಷ್ಟು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಒಂದು ಸನ್ನಿವೇಶ ನನ್ನ ಜೀವನದಲ್ಲೂ ನಡೀತು. ಹೆಂಗೆ ಅಂದರೆ, ನನ್ನ ಬೆಳವಣಿಗೆಯನ್ನು ಸಹಿಸದ ಯಾರೋ ಕುಚೋದ್ಯಗಳು ಅಥವಾ ಯಾರೋ ನಮ್ಮ ಸ್ನೇಹಿತರೇ ಇರ್ಬೋದು, ಅಥವಾ ಮಿತ್ರರೇ ಇರ್ಬೋದು, ಅಥವಾ ಶತ್ರುಗಳು ಇರ್ಬೋದು, ನನ್ನ ಮೇಲೆ ಹಿತಶತ್ರುಗಳೇ ಇರ್ಬೋದು. ಹಾಗಾಗಿ ಈ ಥರ ಒಂದು ಸನ್ನಿವೇಶ ನನ್ನ ಜೀವನದಲ್ಲಿ ನಡೀತು. ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯನಿಗೆ ಯಾವಾಗ ಗುರುವಿನ ಅರಿವಾಗತ್ತೆ, ದೈವದ ಬಲ ಇದೆ ಅಂತ ಗೊತ್ತಾಗುತ್ತೆ, ಮನುಷ್ಯನಿಗೆ ಅಗೋಚರ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಅನ್ನೋದು ನನ್ನ ಜೀವನದಲ್ಲೂ ಕೂಡ ಒಂದು ಸರಿ ನಡೀತು. ಆ ಘಟನೆಯನ್ನು ನಿಮಗೆ ತಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ. ನಂದು ಅತ್ಯುತ್ತಮ ಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಂಸ್ಥೆ, ಬಹಳ ಎಮ್ಮರವಾಗಿ ಬೆಳೆದಿದ್ವಿ. ಸಹಿಸದ ಯಾರೋ ನಮ್ಮ ಮೇಲೆ ಕುತಂತ್ರ ಮಾಡಿ ಯಾವುದೋ ಒಂದು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ನನ್ನ ಮೇಲೆ ಒಂದಷ್ಟು ಆರೋಪಗಳನ್ನು ಸಲ್ಲಿಸಿ ಕೇಸನ್ನು ಫೈಲ್ ಮಾಡಿಸಿದ್ರು. ಆ ಸಮಯದಲ್ಲಿ ನನಗೆ ಈ ಸುಮ್ಮನೆ ಕೂತಿದ್ದಂತಹ ನನಗೆ ಸಿಡಿಲು ಬಡ್ದಂಗೆ ಆಗ್ಬಿಡ್ತು. ಸಿಡಿಲು ಬಡ್ದಂಗೆ ಅಂತಂದರೆ ಅದನ್ನ ಊಹಿಸೋಕ್ಕೂ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಎಲ್ಲ ಮುಗಿದೋಯ್ತು. ಹಾಗೆ ನಡೆದಕ್ಕಂಥ ಸನ್ನಿವೇಶದಲ್ಲಿ ಹಾಗೂ ನಾನು ಒಂಥರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆಮೇಲೆ ಸಾಂಸಾರಿಕವಾಗಿ ಎಲ್ಲ ಕುಗ್ಗಿ ಹೋಗ್ಬಿಟ್ಟಿದ್ದೆ. ಯಾವ ಲೆವೆಲಿಗೆ ಕುಗ್ಗಿ ಹೋಗ್ಬಿಟ್ಟಿದ್ದೆ ಅಂದರೆ, ನಾನು ನನ್ನ ಮಗಳಿಗೆ ಒಂದು ಚಾಕ್ಲೇಟ್ ಕೊಡ್ಸೋಕ್ಕೆ ಕೂಡ ನನ್ನ ಹತ್ರ ಅವತ್ತು ದುಡ್ಡಿರ್ತಿರ್ಲಿಲ್ಲ. ಅಂಥ ಸನ್ನಿವೇಶ ಬಂದಿತ್ತು. ಬಹಳ ದುಃಖಿತನಾಗಿ ಚಿಂತಿತನಾಗಿ ಕೂತಿದ್ದಾಗ ನನ್ನ ಮಿತ್ರ ಒಬ್ಬ ಬಂದ, ಪ್ರಾಣೇಶ್ ಅಂತ. ಅವರು ಶಿಕ್ಷಕರು, ಕಡೂರಿನವರೇ. ಅವರು ಮೂಲತಃ ಯಗಟಿ ಮೂಲದವರು. ಅವರು ಒಂದು ದಿವಸ ಅಚಾನಕ್ಕಾಗಿ ಬೆಳಗ್ಗೆ 7 ಗಂಟೆಗೆ ನಮ್ಮ ಮನೆಗೆ ಬಂದು, ವಿಜಯಣ್ಣ ಬರ್ರಿ, ಯಾಕೆ ಇಷ್ಟು ಬೇಜಾರಾಗಿದ್ದಾರೆ, ಏನು ಸಮಾಚಾರ ಅಂತ ಎಲ್ಲ ವಿಚಾರಿಸ್ತಾ ಇದ್ರು. ಅವಾಗ ಅವ್ರ ಹತ್ರ ನಾನು ಮುಚ್ಚುಮರೆ ಇಲ್ದಂಗೆ ಎಲ್ಲ ಹೇಳ್ಕೊಂಡೆ, ಈ ಥರ ಹಿಂಗೆ ಆಗ್ಬಿಡ್ತು, ನನಗೆ ಆರ್ಥಿಕವಾಗಿ, ಈ ಥರ ಸಾಮಾಜಿಕವಾಗಿ ಎಲ್ಲ ಹೊಡೆತ ಬಿದ್ದುಬಿಟ್ಟಿದೆ, ಈ ಥರ ಯಾರೋ ಕೋರ್ಟು ಕೇಸು ಕಚೇರಿ ಅಂತ ಆಗಿ ನೊಂದೋಗ್ಬಿಟ್ಟಿದ್ದೀನಿ, ಈ ಥರ ಹಿಂಗಾಗಿದೆ ಅಂತ ಎಲ್ಲ ಅವ್ರು ನಮ್ಮ ದುಃಖವನ್ನು ತೋಚ್ಕೊಂಡಾಗ ಅವಾಗ ಅವರು ಹೇಳಿದ್ರು, ಬನ್ನಿ, ನಿಮಗೆ ಇಂಥ ಸಮಯದಲ್ಲಿ ನಿಮಗೆ ಒಬ್ಬರು ಅನಿವಾರ್ಯ ಇದೆ, ನಾನು ನಿಮ್ಮೊಬ್ಬರು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ಅಲ್ಲಿವರೆಗೂ ನನಗೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾರನ್ನು ಪರಿಚಯ ಮಾಡಿಸ್ತಾರೆ, ಏನು ಆ ಥರ ನಡೆಯುತ್ತೆ, ಸುಮ್ಮನೆ ಅವ್ರ ಜೊತೆಗೆ ಹೋದೆ. ಅವ್ರ ಜೊತೆಗೆ ಹೋಗಿದ್ದಷ್ಟೇ ನನಗೆ ಗೊತ್ತು. ನಾನು ಯಾವ ರೀತಿಲಿದ್ದೆ ಅಂತಂದರೆ, ನನಗೆ ಯಾರು ಏನು ಹೇಳಿದ್ರು ತಗೊಳ್ಳೋಂಥ ಸ್ಥಿತಿಲೂ ಇರಲಿಲ್ಲ, ಅದು ಕೇಳುವಂಥ ಪರಿಸ್ಥಿತಿಲೂ ಇರಲಿಲ್ಲ. ನನಗೆ ಏನೂ ಬೇಡ, ಮುಗಿದೋಗಿದೆ ನನ್ನ ಜೀವನ ಅನ್ನೋ ಲೆವೆಲಿಗೆ ಬಂದಿದ್ದಾಗ ಅವರು ಸೀದಾ ನನ್ನನ್ನು ಕಡೂರು ತಾಲೂಕು ಸಕ್ರೆಪಟ್ಟಣ ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಒಬ್ಬರು ಗುರುಗಳ ಮನೆ ಇದೆ, ಬನ್ನಿ ಹೋಗೋಣ ಅಂತ ನನಗೆ ಹೋದ್ಮೇಲೆ ಹೇಳಿದ್ರು. ಅಲ್ಲಿವರೆಗೂ ನನಗೆ ಅದರ ಅರಿವು ಇರಲಿಲ್ಲ, ಪರಿವು ಇರಲಿಲ್ಲ, ಯಾರು ಅಂತ ಗೊತ್ತಿರಲಿಲ್ಲ, ಏನು ಅಂತ ಗೊತ್ತಿರಲಿಲ್ಲ. ಹೋದ ತಕ್ಷಣ ನನಗೆ ಅಲ್ಲಿ ಅವ್ರ ಮನೆ ನೋಡಿದ ತಕ್ಷಣ ನನಗೆ ತುಂಬ ದಿಗ್ಭ್ರಮೆ ಆಗ್ಬಿಟ್ಟೆ. ನಾನು ಅಂದ್ಕೊಂಡೆ ಗುರುಗಳು ಅಂದರೆ ದೊಡ್ಡ ಯಾವುದೋ ಮಠ, ಸ್ವಾಮೀಜಿ, ಆಮೇಲೆ ಚೈನು, ಉಂಗುರ, ಈ ಥರ ಎಲ್ಲ ಆಳು ಕಾಳು, ಮನೆ ತುಂಬ ಈ ಥರ ವೈಭವ ಎಲ್ಲ ನನ್ನ ಕಲ್ಪನೆಯಲ್ಲಿ ಇದ್ದಿದ್ದು. ಅದರಲ್ಲಿ ಹೋದ್ಮೇಲೆ ನನ್ನ ಮಾನಸಿಕ ಸ್ಥಿತಿನೇ ಬದಲಾಗೋಯ್ತು. ಹೆಂಗೆ ಅಂದರೆ, ಯಾರು ಇವರು, ಯಾರ ಮನೆ ಕರ್ಕೊಂಬಂದಿದ್ದಾರೆ, ನನಗೆ ಯಾರು ಪರಿಚಯ ಇಲ್ಲ, ನೆಂಟರಲ್ಲ, ಏನಿಲ್ಲ, ಈ ಥರ ಕರ್ಕೊಂಬಂದಿದ್ದಾರೆ ಅಂದೆ. ಅಲ್ಲಿ ಸುಮಾರು ಒಂದು 40-50 ಜನ ಮನೆ ಮುಂದೆ ಕೂತಿದ್ರು. ಒಂದು ಹಳೇ ಹೆಂಚಿನ ಮನೆ, ಒಂದು ಸಣ್ಣ ಗ್ರಾಮದಲ್ಲಿ, ಆ ಮಧ್ಯೆ ಒಂದು ರಸ್ತೆ. ನಾವು ನಮ್ಮ ಪ್ರಾಣ ಸ್ನೇಹಿತರು ಹೋದ್ರಿ, ಅಲ್ಲಿ ಹೊರಗಡೆ ಕೂತ್ಕೊಳ್ಳಿ ಅಂತ ಅಂದರು ಯಾರೋ. ಸರಿ ಅಂತ ಹೊರಗಡೆ ಕಟ್ಟ ಮೇಲೆ ಕೂತ್ಕೊಂಡ್ವಿ. ಒಂಥರ ವಿಶೇಷ ಅನುಭವ ನಮಗೆ. ನಾವು ಎಲ್ಲಿಗೆ ಬಂದಿದ್ದೀವಿ, ನಾವು ಏನಕ್ಕೆ ಬರ್ತಾ ಇದ್ದೀವಿ, ಏನು ಮಾಡ್ತಾರೆ, ಏನೇನು ನನಗೆ ಅರಿವಿಲ್ಲ. ಆಮೇಲೆ ಇವ್ರು ಏನು ಮಾಡಬಲ್ಲರು, ಇವ್ರು ಏನು ನನಗೆ ಸಹಾಯ ಮಾಡಬಲ್ಲರು, ನಾನಿರೋ ಸ್ಥಿತಿಲಿ ಅವ್ರು ಏನು ಮಾಡಬ. ಈಗ ಯಾರು ಒಬ್ರು ಏನಾರ ಜಾಮೀನು ಕೊಡೋರು ಬರ್ತಾರ, ಅಥವಾ ಏನಾರು ಹಣಕಾಸು ಸಹಾಯ ಮಾಡೋರು ಬರ್ತಾರ, ಅಥವಾ ಇವ್ನಿಗೆ ಏನೋ ಕಷ್ಟದಲ್ಲಿ ಸಹಾಯ ಮಾಡೋರು ಬರ್ತಾರೆ. ಏನೂ ವಾತಾವರಣ ಇಲ್ಲ. ಹೋದ್ವಿ, ಸುಮ್ಮನೆ ಜಗಲಿ ಕಟ್ಟ ಮೇಲೆ ಮನೆ ಮುಂದೆ ಈ ಥರ ಕೂತ್ಕೊಂಡ್ವಿ. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಕೂತೇ ಇದ್ವಿ, ಯಾರೂ ನಮ್ಮನ್ನು ಕೇಳಲಿಲ್ಲ. ಸರಿ, ಯಾರೋ ಇಡ್ಲಿ ಚಟ್ನಿ ತಂದುಕೊಟ್ರು, ನಾನು ಇಡ್ಲಿ ಚಟ್ನಿ ತಿಂತಾ ಇದ್ವಿ. ನಾವು ಇನ್ನೂ ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟಿದ್ರಿಂದ ಹೊಟ್ಟೆ ಬೇರೆ ಖಾಲಿಯಾಗಿತ್ತು. ತಿಂಡಿ ಸಮಯನೂ ಹೌದು, 8-8:30. ಹೊಟ್ಟೆ ಹಸ್ದುಬಿಟ್ಟಿತ್ತು. ಚೆನ್ನಾಗಿ ತಿಂದ್ವಿ. ಯಾರು ಕೊಟ್ಟರು ಏನು ಕೊಟ್ಟರು ಗೊತ್ತಿರಲಿಲ್ಲ. ಅತ್ಯಂತ ರುಚಿಯಾಗಿತ್ತು. ಹೋಟ್ಲಲ್ಲಿ ತಿಂದರೂ ಕೂಡ ನಮ್ಗೆ ಆ ಥರ ರುಚಿಯಾಗಿ ಸಿಗ್ತಿರಲಿಲ್ಲ. ಅದ್ಭುತವಾದ ರುಚಿಯಾದಂಥ ತಿಂಡಿ ಆಯಿತು. ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಹೋಗ್ತಿದ್ದಂಗೆ ನನಗೆ ಒಂಥರ ಕುತೂಹಲ ಕೇಳಿತು, ಯಾರಿದ್ದಾರೆ ಒಳಗಡೆ ನೋಡಬೇಕು, ನಾನು ಒಳಗಡೆ ಕೂತಿದ್ದೀವಿ, ಮನೆ ನೋಡಿಲ್ಲ, ಒಳಗಡೆ ನೋಡಿಲ್ಲ ಅಂದರೆ ಸುಮಾರು ಒಂದು 2-3 ಬೀದಿ ನಾಯಿಗಳು ಒಳಗಡೆ ಹೊರಗಡೆ ಓಡಾಡ್ತಾ ಇದ್ವು. ನನಗೆ ಒಂಥರ ಆಶ್ಚರ್ಯ, ಒಂಥರ ಕುತೂಹಲ. ಆಮೇಲೆ ನಾನು ಹೇಳಿ ಕೇಳಿ ಸೈನ್ಸು ವಿದ್ಯಾರ್ಥಿ, ಜೊತೆಗೆ ಕಂಪ್ಯೂಟ್ರಲ್ಲಿ ಇದ್ದವನು, ಈ ಥರ ಎಲ್ಲ ಯಾವುದು ವಾಡಿಕೆ ನಂಬಿಕೆ ನನಗೆ ಏನೂ ಗೊತ್ತಿಲ್ಲ. ಆಮೇಲೆ ನಮಗೆ ನಂಬಿಕೆನೂ ಇಲ್ಲ. ಏನಿರ್ಬೋದು ಅಂತ ಕುತೂಹಲ ಅಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ನಾನು ಹೆಂಗಾರ ಆಗಲಿ ಅಂತ ಒಂದ್ಸರಿ ನೋಡೋಣ ಅಂತ ಬಗ್ಗೋಣ ಅಂತ ಒಳಗಡೆ ಹೋಗಿ ಹಿಂಗೆ ನೋಡಿದೆ. ಅಲ್ಲಿ ಯಾರೋ ವಯಸ್ಸಾದವರೊಬ್ಬರು ಮಧ್ಯದಲ್ಲಿ ಕೂತಿದ್ರು. ಸುತ್ತಲೂ ಒಂದು 8-10 ಜನ ಈ ಥರ ಹಿಂಗೆ ಕೂತಿದ್ರು. 2 ನಾಯಿಗಳು ಅಲ್ಲೇ ಮಲಗಿದ್ವು. ನೋಡೋಕೆ ಹೋದ ತಕ್ಷಣ ಅಂತಂದರು, ಹೋಗಿ ಸುಮ್ಮನೆ ಕೂತ್ಕೋ ಅಂದರು.
ನನಗೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ನಾನು ಅವ್ರನ್ನ ನೋಡೋಣ ಅಂತ ಕುತೂಹಲಕ್ಕೋಸ್ಕರ ಹೋಗಿದ್ದಷ್ಟೇ. ಸರಿ ಅಂತೇಳಿ ಆಯಿತು ಅಂತೇಳಿ ಸುಮ್ಮನೆ ಬಂದೆ. ಮತ್ತೆ ಹೊರಗಡೆ ಜಗಳ ಟೈಮಲ್ಲಿ ಕೂತ್ಕೊಂಡೆ. ಅಷ್ಟೊತ್ತಿಗೆ ಒಂದು ಒಳಗಡೆಯಿಂದ ಆಕೃತಿ, ಆ ಸ್ವಾಮಿ ಗುರುಗಳು ಆಶ್ರಮದಲ್ಲಿದ್ದರು. ಬರೀ ಒಂದು ಟವಲ್ಲು, ಒಂದು ಪಂಚೆ, ಏನೂ ಇರಲಿಲ್ಲ. ವಯಸ್ಸಾದ ಗಡ್ಡ, ಒಬ್ಬ ಬಿಳಿ ಕೂದಲುಗಳು, ಆ ಥರ ಏನು ಬೇರೆ ಹೆಚ್ಚಿಗೆ ಏನೂ ಇಲ್ಲ. ಯಾವ ಇಂಟ್ರೊಡಕ್ಷನ್ನು ಮಾಡಿಸ್ಕೊಳ್ಳಿಲ್ಲ, ಯಾರು ಅಂತಲೂ ಗೊತ್ತಿಲ್ಲ ನಮ್ಗೆ. ಅವ್ರು ಯಾರ ಮನೆ ಕರ್ಕೊಂಬಂದಿದ್ದಾರೆ ಅಂತಲೂ ಗೊತ್ತಿಲ್ಲ. ಇದರಿಂದ ಹಿಂಗಿದ್ದಾಗ ಒಂದು ವ್ಯಕ್ತಿ ಒಳಗಡೆಯಿಂದ ಹೊರಗಡೆ ಬರ್ತಾರೆ. ಅವ್ರು ನೋಡಿಬಿಟ್ಟು ಪ್ರಾಣೇಶ ಹೇಳಿದ್ರು, ಹೇ ಇವರೇ ಗುರುಗಳು ಅಂದರು. ನಮಸ್ಕಾರ ಮಾಡೋದು. ನಾನು ಮಾಮೂಲಿ ಬಂದವರಂತೆ ಈ ಥರ ನಮಸ್ಕಾರ ಮಾಡ್ತಾ ಇದ್ದೆ. ಅವರು ಏನೂ ಹೆಚ್ಚಿಗೆ ಮಾತಾಡಲಿಲ್ಲ. ನಾನು ಸುಮ್ಮನೆ ಗುರುಗಳು ಮನ್ಸರಿ ನೋಡಿದೆ. ಏನೋ ಇವನಿಗೆ ನಿನಗೆ ಇನ್ಫ್ಲೂಯೆನ್ಸ್ ಬೇಕಾ, ಹೋಗೋ ಎದ್ದೋಗೋ ಅಂದರು. ನನಗೆ ಆಶ್ಚರ್ಯ, ಒಂದು ಕಡೆ ಯಾರಿಗೆ ಹೇಳಿದ್ರು ಅಂತ. ಆಮೇಲೆ ಅವ್ರು ಹೇಳಿದ್ದು ನನ್ನ ಜೊತೆ ಬಂದಿರ್ತಕ್ಕಂಥ ಪ್ರಾಣೇಶನ್ಗೆ ಹೇಳಿದ್ರು. ಇಲ್ಲ ಸ್ವಾಮಿ, ನಾನು ಈ ಥರ ಹಿಂಗೆ ಬಂದೆ. ಓ, ನೀನು ಕರ್ಕೊಂಬರ್ಬೇಕಾ ಅವನಿಗೆ? ಹಂಗೆ ನೀನು ಹೋಗು, ನಿನ್ನ ಪಾಡಿಗೆ ನೀನು, ಟೈಮ್ ಆಯಿತು, ನೀನು ಹೋಗು, ಕೆಲಸಕ್ಕೆ ಹೋಗು ಅಂತೇಳಿ ಇದು ಮಾಡೋದು. ನಾನು ಪ್ರಾಣೇಶ ಕೆಲಸದಲ್ಲಿದ್ದಾರೆ ಅಂತ ಗುರುಗಳಿಗೆ ಹೆಂಗೆ ಗೊತ್ತಾಯಿತು, ಅಥವಾ ನಾನು ಅವ್ರು ನನ್ನ ಕರ್ಕೊಂಬಂದಿದ್ದಾರೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯಿತು? ನನಗೆ ಕುತೂಹಲದ ಮೇಲೆ ಕುತೂಹಲ, ಪ್ರಶ್ನೆ ಮೇಲೆ ಪ್ರಶ್ನೆ. ಮಾತಾಡ್ಸಂಗಿಲ್ಲ, ಮಾತಾಡ್ಸಿದ್ರೆ ಸುಮ್ಮನೆ ಕೂತ್ಕೊ ಅಂತಾರೆ. ಏನು ಮಾಡೋದು ಅಂತ ಸುಮ್ಮನೆ ಹಿಂಗೆ ಕೂತ್ಕೊಂಬಿಟ್ಟೆ. ಒಂದು 2 ನಿಮಿಷ ನನಗೆ ಅನ್ನಿಸ್ತು, ನಾನು ಆ ಕಾಲದಲ್ಲಿ ಮನುಷ್ಯ ಸಾಮಾನ್ಯವಾಗಿ ಸಂಕಟ ಬಂದಾಗಲೇ ವೆಂಕಟರಮಣ ಅನ್ನೋದು. ಹಾಗಾಗಿ ಸಂಕಟ ಬಂದಾಗ ಎಲ್ಲ ದೇವರು ಅಂತಾರೆ ಅನ್ನೋದು ಬಿಟ್ಬಿಟ್ರೆ, ಅಲ್ಲಿವರೆಗೆ ನನಗೆ ಸ್ವಲ್ಪ ದೇವರು ದಿಂಡ್ರ ಬಗ್ಗೆಲ್ಲ ನಂಬಿಕೆ ಕಡಿಮೆನೆ. ಅದರಲ್ಲೂ ನಾನು ವಿಜ್ಞಾನದ ಜೊತೆಗೆ ಸಾಹಿತಿ ಬೇರೆ ಆಗಿದ್ದೆ. ಇದು ಯಾವುದ್ರ ಮೇಲೂ ನನಗೆ ನಂಬಿಕೆ ಇರಲಿಲ್ಲ. ಏನಾರಾಗಲಿ ಇವತ್ತು ಬಂದ್ಬಿಟ್ಟಿದ್ದೀನಿ, ಕೂತ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಕೂತ್ಕೊಂಡೆ. ಅಷ್ಟೊತ್ತಿಗೆ ಅವ್ನು ಪ್ರಾಣೇಶ ಇದ್ದವನು, ನಮ್ಮ ಸ್ನೇಹಿತ, ಅಣ್ಣ ನಾನು ಹೊರಡ್ತೀನಿ, ನಂಗೆ ಸ್ಕೂಲಿಗೆ ಟೈಮ್ ಆಯಿತು ಅಂದಿದ್ದಾರೆ, ನೀನು ಅದೇನು ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಸೀದಾ ನನ್ನ ಬಿಟ್ಬಿಟ್ಟು ಈ ಥರ ಅವ್ರ ಪಾಡಿಗೆ ಹೊರಟೋದ್ರು. ಹೆಚ್ಚು ಕಡಿಮೆ 8:30-9 ಗಂಟೆ ಇರ್ಬೋದು. ಸರಿ ಸುಮಾರು 11 ಗಂಟೆ ತನಕ ನಾನು ಅದೇ ಥರ ಕೂತಿದ್ದೀನಿ ಆ ಕಟ್ಟೆ ಮೇಲೆ. ಬಹುಶಃ ಒಂದು 2-3 ಗಂಟೆಗಳ ಕಾಲ. ಪಕ್ಕದವರು ನನ್ನ ಯಾರು ಅಂತ ಮಾತಾಡಿಸ್ತಾ ಇಲ್ಲ, ನಾನು ಅವ್ರನ್ನ ಮಾತಾಡ್ಸಕ್ಕೆ ಹೋದ್ರೆ ಯಾರು ನನ್ನ ಮಾತು ಕೇಳ್ತಾ ಇಲ್ಲ. ಇಲ್ಲಿ ಸುಮ್ಮನೆ ಜನ ಬರ್ತಾ ಇದ್ದಾರೆ, ಜನ ಹೋಗ್ತಾ ಇದ್ದಾರೆ. ಹಣ್ಣು ತರ್ತಾರೆ, ಕೊಡ್ತಾರೆ. ಈ ಕಡೆ ಇಡ್ಲಿ ತರ್ತಾರೆ, ಕೊಡ್ತಾರೆ. ತಿಂಡಿ ತರ್ತಾರೆ, ಕೊಡ್ತಾರೆ. ಸುಮ್ಮನೆ ಕೂತಿದ್ದೆ ನಾನು 11 ಗಂಟೆ ತನಕ. ನನಗೂ ಯಾಕೋ ಒಂಥರ 11:30 ಮೇಲೆ ಅನ್ನಿಸ್ತು. ನಾನು ಯಾಕೆ ಬಂದಿದೆ ಇಲ್ಲಿಗೆ, ಯಾರನ್ನ ಮಾತಾಡಿಸ್ಬೇಕು, ಏನಕ್ಕೆ ಬಂದಿದ್ದೀನಿ, ನಾನು ಏನಾಯಿತು ಅಂತ ಒಂದು ಮನಸ್ಸಲ್ಲಿ ಒಂಥರ ಈ ಅನುಮಾನಗಳು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅವಾಗ ನಾನು ಅಂದ್ಕೊಂಡೆ, ಯಾಕೆ ಬಂದೆ ನಾನು, ಹೊರಟ್ಬಿಡ್ಲ ಊರಿಗೆ, ಆಯ್ತಾ ಸಾಕಾಯ್ತು ಅಂತೇಳಿ ಅಂದು. ಅದೇನು ನನ್ನ ಮನಸ್ಸಲ್ಲಿ ಅನಿಸಿದ್ದೆ ಏನಾರು ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಅಥವಾ ಆ ಸೂಪರ್ ನ್ಯಾಚುರಲ್ ಪವರ್ ಇದೆಯೋ ಏನೋ ಗೊತ್ತಿಲ್ಲ. ಬಾ ಇಲ್ಲಿ ಅಂದರು. ನಾನು ಅಂದೆ, ನಿನಗೆ ಬಾ ಇಲ್ಲಿ, ಇಷ್ಟ ತನಕ ಕೂತಿದ್ದೀನಿ, ಯಾಕೆ ಬಂದಿದ್ದೀನಿ ಏನು ಅಂತ ನನಗೆ ದಿಗ್ಭ್ರಾಂತಿ ಆಗ್ಬಿಟ್ಟೆ. ನನ್ನ ಮನಸ್ಸಿನಲ್ಲಿ ಮೂಡಿದ್ದ ಆಲೋಚನೆಗಳು ಎದುರುಗಡೆ ಇರೋ ವ್ಯಕ್ತಿಗೆ ಗೊತ್ತಾಗ್ತಿದೆ ಅಂತಂದರೆ, ನಾನು ಬಾಯಿ ಬಿಟ್ಟಿಲ್ಲ ಅಲ್ಲಿ ತನಕ, ಗೊತ್ತಾಗ್ತಿದೆ ಅಂದರೆ ದಿಗ್ಭ್ರಮೆ ನನಗೆ. ಒಂದ್ಸರಿ ಅಚಾತುರ್ಯ ಆಗೋಗ್ಬಿಡ್ತು. ಇದೆಂಥದಪ್ಪ, ನನ್ನ ಮನಸ್ಸಲ್ಲಿ ಮೂಡಿದ ಭಾವನೆಗಳಿಗೆ ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಬಾಯಿ ಬಿಟ್ಟು ಇನ್ನೇನು ಹೇಳೋಣ ಅಂತ ಹೋದ ಅಷ್ಟೇ, ಏನು ಹೇಳ್ಬೇಡ, ಹೋಗಿ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ 3 ರೌಂಡ್ ಹಾಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹತ್ರ ಹೋಗಿ ಮತ್ತೆ ವಾಪಸ್ ಬಂದು ಇಲ್ಲೇ ಕೂತ್ಕೋ. ನನಗೆ ಒಂದು ಕಡೆ ಹೋಗ್ಬಿಡೋಣ ಅನ್ನೋ ಮನಸ್ಸು, ಆದರೂ ಯಾಕೆ ಮನಸ್ಸು ತಡೀತಿಲ್ಲ. ಏನೋ ಇದೆಯಲ್ಲ ವಿಚಿತ್ರ, ಇದರಲ್ಲಿ ಏನೋ ಇದೆಯಲ್ಲ ಅನ್ನೋ ಕುತೂಹಲ ಬೇರೆ ಕಾಡ್ತಾ. ಆಗಿದ್ದಾಗಲಿ ಇವತ್ತು ಒಂದು ದಿವಸ ತಾನೇ, ಫುಲ್ ಡೇ ವೇಸ್ಟ್ ಆಗಲಿ, ತೊಂದರೆ ಇಲ್ಲ ಅಂತೇಳಿ ಹೋದೆ. ದೇವಸ್ಥಾನಕ್ಕೆ 3 ರೌಂಡ್ ಹಾಕ್ಕೊಂಡೆ. ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್ ಕಡೆಯಿಂದ ರೋಡಲ್ಲಿ ಬಂದೆ. ಇಡೀ ಸಕ್ರಪಟ್ಟಣ 1 ರೌಂಡ್ ಹಾಕ್ಸಿದ್ರು ಹೆಚ್ಚು ಕಡಿಮೆ. ಹಾಕ್ಸಿ ಮತ್ತೆ ಬಂದು ಅದೇ ಕಟ್ಟೆ ಮೇಲೆ ಕೂತ್ಕೊಂಡೆ. ಬಹುಶಃ 11 ಗಂಟೆ ನಾನು ಕರೆದಿದ್ದವರು, 11:30. ನಾನು 12:30 ಅಷ್ಟೊತ್ತಿಗೆ ಮತ್ತೆ ಬಂದು ವಾಪಸ್ ಕೂತ್ಕೊಂಡೆ. 1 ಗಂಟೆ ಆಗೋ ಅಷ್ಟರಲ್ಲಿ ಹೊರಗಡೆಯಿಂದ ಸುಮಾರು ಒಂದು 20 ಜನ ಬಂದರು. ಒಳಗಡೆ ಇರೋರೆಲ್ಲ ಖಾಲಿ ಆದರು. ನಾನು ಒಳಗಡೆ ಇರೋರೆಲ್ಲ ಖಾಲಿ ಆದರು, ಒಳಗೋಗಿ ನೋಡೋಣೇನೋ ಅಂತ ಹಿಂಗೆ ಅಂದ್ಕೊಂಡೆ. ಅಷ್ಟೊತ್ತಿಗೆ ಇನ್ನೊಂದು 20 ಜನ ಬಂದು ಮತ್ತೆಲ್ಲ ಕೂತ್ಕೊಂಡ್ರು. ಅಷ್ಟೊತ್ತಿಗೆ ಒಂದು 20 ಜನ ಮತ್ತೆ ಹೊರಗಡೆಯಿಂದ ಬಂದರು. ಅಷ್ಟೊತ್ತಿಗಾಗಲೇ ನಾನು ಸುಣ್ಣ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೇನು ಹೊರಟು ಬಿಡ್ಲಾ, ಅಥವಾ ಗುರುಗಳು ಹೇಳೋಗ್ಬಿಡ್ಲಾ, ಇಲ್ಲ ನಮಸ್ಕಾರ ಮಾಡಿ ಹೋಗ್ಲಾ ಅಂತ ಹಿಂಗೆ ಒಳಗಡೆ ಆಗ್ತಿದ್ದೆ. ಆ ಕ್ಷಣದಲ್ಲಿ ಬಾಯಿಲಿ ಅಂತ ಕರೆದ್ರು. ನಾನು ಏನೂ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಲಿಲ್ಲ. ನಾನು ಕಡೂರಿನವನು, ಈ ಥರ ಬಂದಿದ್ದೀನಿ, ಹಿಂಗಾಗಿದೆ, ಏನಿಲ್ಲ. ಎಷ್ಟು ಕಂಪ್ಯೂಟರ್ ಇದೆ ನಿಮ್ಮ ಅಂಗಡಿಲಿ ಅಂದರು. ನಾನು 5 ಕಂಪ್ಯೂಟರ್ ಇದೆ ಸ್ವಾಮಿ. ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ? ಒಂದು 3 ಜನ ಇದ್ದಾರೆ. ಸಮಸ್ಯೆ ಆಗಿ ನಿಂಗೆ ಎಷ್ಟು ದಿವಸ ಆಯಿತು ಅಂದರು. ನನಗೆ ಆಶ್ಚರ್ಯಚಕಿತ ಆಗ್ಬಿಟ್ಟೆ.
ನನಗೆ ಸಮಸ್ಯೆ ಆಗಿರೋದು ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಆಮೇಲೆ ನಾನು ಮೊದಲೇ ದಿಗ್ಭ್ರಾಂತಿ ಆಗಿದ್ದೆ, ನನ್ನ ಮನಸ್ಸಲ್ಲಿರೋ ಆಲೋಚನೆ ಇವ್ರಿಗೆ ಹೆಂಗೆ ಇವ್ರಿಗೆ ಹೆಂಗೆ ಗೊತ್ತಾಗ್ಬಿಡ್ತು ಅಂತ ಯೋಚನೆ ಮಾಡ್ತಾ ಇದೆಯಾ? ಪೂರ್ತಿ ಹೆಸರು ಹೇಳ್ಬೇಕಾ ನಿಮಗೆ ಎಲ್ಲಾರ್ದು ಅಂದರು. ಬೇಡ ಸ್ವಾಮಿ, ನನಗೆ ಒಂದು ಆಶ್ಚರ್ಯ ಆಗ್ತಾ ಇದೆ, ಒಂದು ಪ್ರಶ್ನೆ ಕೇಳಲ್ಲ ಅಂದೆ. ಕೇಳು ಅಂದರು. ನನಗೆ ನನ್ನ ಮನಸ್ಸಲ್ಲಿ ಮೂಡಿದ ಆಲೋಚನೆ ಎಲ್ಲ ನಿಮಗೆ ಹೆಂಗೆ ಗೊತ್ತಾಗ್ತಾ ಇದೆ? ಹಾಗೆ ನನಗೆ ಈಗ ಕಷ್ಟ ಬಂದಿದೆ ಅಂತ ನಿಮಗೆ ಹೆಂಗೆ ಗೊತ್ತಾಗ್ತಾ ಇದೆ? ಅಥವಾ ನಂಗೆ ಹಿಂಗೆ ಆಗ್ತಿದೆ ಅಂತ ಹೆಂಗೆ ಗೊತ್ತಾಗ್ತಿದೆ? ನಿಂಗೆ ಪರಿಹಾರ ಬೇಕಾ ಅಥವಾ ನಾನು ಬರೀ ಎಕ್ಸ್ಪ್ಲೇನ್ ಮಾಡಬೇಕಾ? ಇಲ್ಲ ಸ್ವಾಮಿ, ನಂಗೆ ಪರಿಹಾರ ಬೇಕು. ಅದಕ್ಕೆ ನನ್ನನ್ನು ನೀನು ಪ್ರಶ್ನೆ ಮಾಡೋದು ಬೇಡ, ನಿಂಗೇನು ಬೇಕು ಅದು ಕೇಳು. ಇಲ್ಲ ಸ್ವಾಮಿ, ನನಗೆ ಪರಿಹಾರ ಬೇಕಷ್ಟೇ, ಈ ಥರ ಹಿಂಗಾಗಿದೆ. ಸರಿ ಅಂದರು. ನಿನಗೆ ಇಲ್ಲಿಂದ ಯಾರೋ ಆಗದೇ ಇರೋರು ಏನೋ ಇದಾಗ್ಬಿಟ್ಟಿದೆ, ಅಚಾತುರ್ಯ ಆಗೋಗ್ಬಿಟ್ಟಿದೆ, ಬೇಡ ಇರಲಿ, ನೀನು ಇನ್ನೂ 10 ವರ್ಷ ಕಷ್ಟಪಡಬೇಕಾಗುತ್ತೆ ಅಂದರು. ನನಗೆ ಮೊದಲೇ ಕುಗ್ಗೋಗಿದ್ದ ನನಗೆ ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದಂಗೆ ಆಗ್ಬಿಡ್ತು. ಆಮೇಲೆ ನಾನು, ಸ್ವಾಮಿ ನಾನು ಈಗಲೇ ನನಗೆ ಗೊತ್ತಿದೆ ನಾನು ಈಗಲೇ ಕುಸ್ತೋಗಿದ್ದೀನಿ, ಇನ್ನೂ 10 ವರ್ಷ ಅಂದರೆ ನನ್ನ ಕೈಲಿ, ನಿನಗೆ ಆ ಕೆಪಾಸಿಟಿ ಇದೆ, ಹಂಗಾಗಿ ನಿಂಗೆ ಇನ್ನು 10 ವರ್ಷ ತಡ್ಕತ್ತೀಯ, ಬೇರೆಯವ್ರಿಗಾಗಿದ್ರೆ ನಾನು ಹೇಳ್ತಿರ್ಲಿಲ್ಲ ಅಂದರು. ಅಷ್ಟು ಮಾತಾಡಿದ್ದು ನನ್ನ ಪುಣ್ಯ ಅನ್ನಿಸ್ತು. ಯಾಕೆಂದರೆ ಬೇರೆಯವ್ರ ಹತ್ರ ಅಷ್ಟು ಮಾತಾಡಲ್ವಂತೆ ಅವರು.